13ನೇ ತಾರೀಕು ಬಂದರು, ನಿಮ್ಮನ್ನು ಕೇಳಿದ್ರು, ನೀವು ಅದಕ್ಕೆ ಔಟ್ರೈಟಾಗಿ ಓಹೋ ಯಾವ ಕಾರಣಕ್ಕೂ ನನಗೆ ಕಾಲಿಗೆ ಬೀಳೋದು ಅದೆಲ್ಲ ಇಷ್ಟ ಇಲ್ಲ, ಕಾಲಿಗೆ ಬೀಳಬೇಡಪ್ಪ, ನೀನು ಬರಬೇಡ, ಇಲ್ಲೇ ಆಗ್ತದಲ್ಲ, ನಾನಿಲ್ಲ, ನಾನು ಅಂಥವನಲ್ಲ. ಯಾರೋ ಇನ್ನೊಬ್ರು ಗಂಗರಾಜ್ ಅನ್ನೋರಿಗೆ 3 ಕೋಟಿ ಕೊಟ್ಟಿದ್ದಾರೆ, 3 ಕೋಟಿ ಕೊಟ್ಟಿರುವಂಥದ್ದಕ್ಕೆ ವಿಡಿಯೋ ಇದೆ, ಆ ದುಡ್ಡಿನ ಕಂತೆ ಇರುವಂಥ ದುಡ್ಡು ವಿಡಿಯೋ ನನ್ನ ಮಗ ನೋಡಿದ್ದಾನೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ನಿಮಗೆ ನಾವು ಹಣ ಆಮಿಷ ಏನು ಬೇಕಾದ್ರೂ ಎಲ್ಲ ಕೊಡ್ತೀವಿ, ನಿಮ್ಗೇನು ದೂರುಗಳು ದಾಖಲಾಗಿದೆ 40 ಕೇಸ್ ಅವೆ, ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಕೊಂಡಿದ್ದೀರಿ. ಆಯಿತು. 14ನೇ ತಾರೀಕು ನೀವು ಹೇಳ್ತೀರಿ ನನ್ನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ, ರೂಪಾ ಅನ್ನೋರು ಒಂದು ಕೇಸ್ ಹಾಕ್ತಾರೆ, ಚಾಮುಂಡಿ ಬೆಟ್ಟದ CAO, ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಹುನ್ನಾರ ಇತ್ತು. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೊರಟಾಗಿದ್ದೆ, ಬೇಲ್ ಥರ ಕೊಟ್ಟಾಗಿದ್ದೆ ಬೆಂಗಳೂರಿಗೆ. ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೆ, ಇರಲಿಲ್ಲ. 15ನೇ ತಾರೀಕು ಬಂದೆ. 15ನೇ ತಾರೀಕು ಬರೋ ಅಷ್ಟೊತ್ತಿಗೆ ನನ್ನ ಮಗನ ಜೊತೆ ಈ ಶ್ರೀನಿಧಿ ಮತ್ತು ಹರ್ಷ ಅವ್ರನ್ನ ನೀವು ಬೈದು ಓಡಿಸಿದ ಮೇಲೆ 13ನೇ ತಾರೀಕು 15ನೇ ತಾರೀಕು ನಿಮ್ಮ ಮನೆಗೆ ಹೋಗಿದ್ದಾರೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ಬೆಳಗ್ಗೆ 10:15ನಲ್ಲಿ ಆ CCTV ಫುಟೇಜ್ದು 10:15 ಟೈಮ್ನ ಮೆನ್ಷನ್ ಮಾಡಿದ್ದೀರಿ. ಆಮೇಲೆ ನಿಮ್ಮ ಮಗ ಆಮಿಷ ಒಡ್ಡಿದ್ದಾರೆ, ಈ ಥರ ದುಡ್ಡು ಕೊಡ್ತೀವಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ, 10 ಕೋಟಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಮಗ ಆ CCTV ಫುಟೇಜ್ ನಾನು ನೋಡಿದೆ, ಮಾಧ್ಯಮಗಳಲ್ಲಿ ಗಮನಿಸಿದೆ, ನಾನು ಎಲೆಕ್ಟ್ರಾನಿಕ್ TVಗಳಲ್ಲಿ ಗಮನಿಸಿದೆ. ನಿಮ್ಮ ಮಗ ಸುಮಾರು ಹೊತ್ತು ಶ್ರೀನಿಧಿ ಹತ್ರ ಹರ್ಷನ್ ಜೊತೆ ಮಾತಾಡ್ತಾ ಇರುವಂಥದ್ದು ಕಂಡೆ. ಅದಾದಮೇಲೆ ಕಾರ್ ಹತ್ತಿ ಹೋಗುವಂಥದ್ದು ನೀವೇ ಹೇಳ್ಕೊಂಡಿದ್ದೀರಿ, ಕಾರ್ನ ಹತ್ತಿಸ್ಕೊಂಡು ಹೋದ್ರು ಅಂತ. ನಿಮ್ಮ ಮಗ ಔಟ್ರೈಟಾಗಿ ನಾನು ಈ ವಿಚಾರದಲ್ಲ, ನಮ್ಮ ಅಪ್ಪ ಭಾಳ ಸ್ಟ್ರಿಕ್ಟು ಆಫೀಸರ್ ಇದ್ದಂಗೆ, ಅವರು ಭಾಳ ಮಾನಷ್ಠ ಇರುವಂಥ ವ್ಯಕ್ತಿ. ಈ ದೇಶದಲ್ಲಿ ಎಲ್ಲಾದರೂ 145 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಅಪ್ಪನೇ ಮೊದಲನೇವನು. ಇಂಥವಕ್ಕೆಲ್ಲ ಆಮಿಷಕ್ಕೆಲ್ಲ ಒಳಗಾಗಲ್ಲ ಅಂತ ಹೇಳ್ದ ನಮ್ಮ ಮಗ. ಆದ್ರೂ ಕಾರಲ್ಲಿ ಹೋದ ಅಂತ ಹೇಳ್ಕೊಂಡಿದ್ರಿ. ಇದೆಲ್ಲ ಆದಮೇಲೆ ಆಮಿಷಕ್ಕೆ ಒಳಗಾಗಲ್ಲ ಅಂತ ಅಂದಮೇಲೆ ಕಾರಲ್ಲಿ ಯಾಕೆ ಹೋದ ನಿಮ್ಮ ಹುಡುಗ? ಕಾರಲ್ಲಿ ಯಾಕೆ ಹೋದ್ನಪ್ಪ ದಯಮಾಡಿ ಹೇಳು. ಕಾರಲ್ಲಿ ಹೋಗಿ 2 ಅವರ್ಸು ಕಾರ್ ಜೊತೆ ಇದ್ರಿ. ಆಮೇಲೆ ಕಾರು ಎಲ್ಲೂ ಹೋಗಿ ನಿಂತ್ಕೊಂತು, ಅದ್ರ ಫುಟೇಜ್ ನಮ್ಮ ಹತ್ರ ಇದೆ, ಪೊಲೀಸ್ನವ್ರ ಫುಟೇಜ್ ನಮ್ಮ ಹತ್ರ ಇದೆ. ಏರ್ಪೋರ್ಟ್ ಹತ್ರ ಒಂದು ಹೋಟ್ಲಿದೆ, ಅಲ್ಲಿ ಹೋಗಿ 2 ಅವರ್ಸು ನೀವು ಅಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡಿದ್ದೀರಿ, ಅದು ಫುಟೇಜ್ ಇದೆ. ಯಾಕೆ ನಿಮ್ಮ ಹುಡುಗ ಹೋಗ್ಬೇಕಾಗಿತ್ತು? ಅವ್ರ ಜೊತೆ ಶ್ರೀನಿಧಿ ಮತ್ತು ಹರ್ಷನ್ ಜೊತೆ ಇದಕ್ಕೆಲ್ಲ ಒಪ್ಪಿಗೆ ಇಲ್ಲ ಅಂದಮೇಲೆ ಯಾಕೆ ಹೋಗಬೇಕಾಗಿತ್ತು? ನಿಮ್ಮ ತಾಯಿಯವ್ರನ್ನ ಭೇಟಿ ಮಾಡಿಸು ಅಂತ ಕೇಳ್ಕೊಂಡಿದ್ರು ಅಂತ ಹೇಳ್ಕೊಂಡಿದ್ದೀರಿ. ಆಯಿತು, ನಿಮ್ಮ ತಾಯಿಯವ್ರು ಭೇಟಿ ಮಾಡಿಲ್ವಾ? ಫುಟೇಜ್ನವರು 10:30 ಕೊಟ್ಟಿರುವಂಥ ಫುಟೇಜ್ ಇದೆಯಲ್ಲ, 10:30 ಎಷ್ಟು ಟೈಮ್ವರೆಗೂ ಫುಟೇಜ್ ಕೊಟ್ಟಿದ್ದೀರಿ ನೀವು? ದಯಮಾಡಿ 12 ಗಂಟೆ 5 ನಿಮಿಷದ ಫುಟೇಜ್ ಕೊಡಿ ಸ್ನೇಹಮಯಿ ಕೃಷ್ಣರವರೇ. ನಿಮ್ಮ ಮನೆಯಲ್ಲಿ ನೀವೇ ಹಾಕ್ಸ್ಕೊಂಡಿದ್ದೀರಲ್ಲ CCTV ಫುಟೇಜು. 12 ಗಂಟೆ 5 ನಿಮಿಷದ ಫುಟೇಜ್ ಬೇಕು ನಮಗೆ. ಐ ವಾಂಟ್ ಯು ಟು ಪ್ರೊಡ್ಯೂಸ್ ದ ಫುಟೇಜ್ ಅ ಹೋಲ್ ಡೇ, ಪ್ಲೀಸ್ ಪ್ರೊಡ್ಯೂಸ್. ನೀವು ಹೇಳ್ತೀರಿ ನಾನು ಇರಲಿಲ್ಲ ಅಂತ. 15ನೇ ತಾರೀಕು ನಾನು ಮನೇಲಿರಲಿಲ್ಲ, ನನ್ನ ಮಗ ಇದ್ದ ಅಂತ ಹೇಳ್ತೀರಿ. 12 ಗಂಟೆ 5 ನಿಮಿಷಕ್ಕೆ ಹಿಂದ್ಗಡೆಯಿಂದ ಹೋಗಿರುವಂಥ ಫುಟೇಜ್ ಇದೆಯಲ್ಲ, ಯಾರದು? ನಿಮ್ಮ ತಮ್ಮನ, ನಿಮ್ಮ ಅಣ್ಣನ, ಇನ್ನೊಬ್ಬ ಸ್ನೇಹಮಯ ಕೃಷ್ಣ, ಇಲ್ಲ ಡಬಲ್ ಆ್ಯಕ್ಟಿಂಗ ಇನ್ನೊಬ್ರು ಇದ್ದಾರಾ ಸ್ನೇಹಮಯ ಕೃಷ್ಣರವರೇ? ಇದನ್ನೆಲ್ಲ ನಾವು ಕೊಡ್ತಾಯಿದ್ದೀವಿ, ಲೋಕಾಯುಕ್ತಕ್ಕೆ ಕೊಡ್ತೀವಿ, ಇರಲಿ, ಅದು ಒಂದು ಕಡೆ ಇರಲಿ.